ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ವಿಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು, ರಾಷ್ಟ್ರೀಯ ಪಠ್ಯಕ್ರಮ ನೆಲೆಗಟ್ಟು 2005 ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಮಾಡಾಕಿದ್ದೀನಿ ನಮ್ಮ ಚಾನಲ್ನಲ್ಲಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರ ತರಗತಿಗಳನ್ನು ಬಳಸ್ಕೊಳ್ಳಿ. ಭಾರತ ದೇಶ ವೈವಿಧ್ಯಮಯದಿಂದ ಕೂಡಿದಂತಹ ದೇಶವಾಗಿದ್ದು ಅದರಲ್ಲಿ ಏಕತೆಯನ್ನು ನಾವು ಕಾಣ್ತೀವಿ. ಸ್ವತಂತ್ರ ರಾಷ್ಟ್ರವಾಗಿರುವುದಲ್ಲದೆ ಎಲ್ಲರ ಒಂದು ಕ್ಷೇಮ ಪ್ರಜಾಸತ್ತತೆಯ ಮೌಲ್ಯಗಳಿಗೇನಾಗಿದೆ ಬದ್ಧವಾಗಿದೆ ನಮ್ಮ ರಾಷ್ಟ್ರ. 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡಾಗಿನಿಂದ ಪಠ್ಯಕ್ರಮವನ್ನು ಪುನಃ ವಿನ್ಯಾಸಗೊಳಿಸಿ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಿಸುವಂಥ ಪ್ರಯತ್ನಗಳು ಏನು ಮಾಡಿದ್ದಾವೆ ಸಾಗಿದ್ದಾವೆ. 1976 ಭಾರತೀಯ ಸಂವಿಧಾನದಲ್ಲಿ ಪ್ರಸ್ತಾಪವಾಗಿರುವಂತಹ ಶಿಕ್ಷಣ ನೀತಿಯಲ್ಲಿ ವ್ಯಾಸಂಗ ಕ್ರಮವನ್ನು ಒಳಗೊಂಡು ಶಾಲಾ ಶಿಕ್ಷಣದ ಎಲ್ಲ ವಿಷಯಗಳನ್ನು ಕುರಿತಂತೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವ ಸ್ವಾತಂತ್ರ್ಯವನ್ನು ರಾಜ್ಯ ಸರ್ಕಾರಗಳಿಗೆ ಏನಾಗಿದೆ ನೀಡಲಾಗಿದೆ. ನೀತಿ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಈ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಮಾರ್ಗದರ್ಶನವನ್ನೇ ನೀಡಬಹುದಾಗಿತ್ತು. ಈ ಸಂಬಂಧ 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ಆಯೋಗದ ವರದಿ ಮತ್ತು 1975ರಲ್ಲಿ NCERT ರೂಪಿಸಿದಂತಹ ಪಠ್ಯಕ್ರಮ ನೆಲೆಗಟ್ಟು ಹೊರಬಂದವು. 1976ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಶಿಕ್ಷಣವನ್ನು ಸಂಯುಕ್ತ ಪಟ್ಟಿಯಲ್ಲಿ ಏನಾಗಿದೆ ಸೇರಿಸಲಾಗಿದೆ. ಶಿಕ್ಷಣವನ್ನು ಸಂಯುಕ್ತ ಪಟ್ಟಿಯಲ್ಲಿ ಸೇರಿಸಿದಾಗಿನಿಂದ 1986ರಲ್ಲಿ ಪ್ರಪ್ರಥಮವಾಗಿ ದೇಶದೆಲ್ಲೆಡೆ ಏಕರೂಪದ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಾಗಿದೆ ಜಾರಿಗೆ ಬಂದಿದೆ. ಮಾನ್ಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು ಲೋಕಸಭೆಯಲ್ಲಿ ನೀಡಿದ ಹೇಳಿಕೆ ನಂತರ NCERT ಏನು ಮಾಡಿದರೆ ಪಠ್ಯಕ್ರಮ ಕಾರ್ಯಕಾರಿ ಸಮಿತಿಯು 14/7/2004ರಿಂದ 19/7/2004ರವರೆಗೆ ನಡೆದ ಸಭೆಯಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ನೆಲೆಗಟ್ಟನ್ನು ಪರಿಷ್ಕರಿಸಲು ಏನಾಗಿದೆ ತೀರ್ಮಾನ ಮಾಡಲಾಗಿದೆ. ಪ್ರೊಫೆಸರ್ ಯಶ್ಪಾಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಏನಾಯಿತು ಚಾರಿಸ್ ಸಮಿತಿಯನ್ನು ರಚಿಸಲಾಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿ 1986 ನಂತರದ ರಾಷ್ಟ್ರೀಯ ಪಠ್ಯ ಪುಸ್ತಕಗಳನ್ನು ಆಗಿಂದಾಗೆ ಮಾಡಲಾಗಿದೆ ಪರಿಷ್ಕರಿಸಲಾಗಿದೆ. 1986ರ ನಂತರ 1989, 1989ರಿಂದ 99, 1999ರಿಂದ 2000, 2000ರಿಂದ 2001, 2004ರಿಂದ 2005 ಇವುಗಳ ನಡುವೆ ರಾಜ್ಯ ಪಠ್ಯಕ್ರಮ ಏನಾಗಿದೆ ಪರಿಷ್ಕರಿಸಲಾಗಿದೆ. ಮಗುವಿನ ಬೆಳವಣಿಗೆಯಲ್ಲಿ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಎಂಬುವು ಏನಾಗಿದೆ ಪ್ರಮುಖವಾದಂಥ ಒಂದು ಅಂಶವಾಗಿದೆ. ಅದು ಶಾಲೆಗೆ ಮಗುವಿನ ಪ್ರವೇಶ ಆಗಿರ್ಬೋದು, ಶಾಲೆಯಲ್ಲಿ ಮಗು ಉಳಿಯುವುದು ಮತ್ತು ಶಿಕ್ಷಣವನ್ನು ಪೂರೈಸುವುದರ ಮೇಲೆ ಏನಾಗಿದೆ ಗಮನಾರ್ಹವಾದಂಥ ಒಂದು ಪಾತ್ರವನ್ನು ಇದು ವಹಿಸಿದ್ದು. NCF 2005ರ ಪುಟ ಸಂಖ್ಯೆ 156ರಲ್ಲಿ ಏನು ಮಾಡಲಾಗಿದೆ NCERT ಬಗ್ಗೆ ಒತ್ತಿ ಹೇಳಲಾಗಿದೆ. ಪಠ್ಯಕ್ರಮ ಮಗುವಿನ ದೈಹಿಕ, ಸಾಮಾಜಿಕ, ಭಾವನಾತ್ಮಕ, ಮಾನಸಿಕ ಬೆಳವಣಿಗೆಗೆ ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಯೋಗ ಏನು ಮಾಡಿದೆ ಉತ್ತಮ ಕೊಡುಗೆಯನ್ನು ನೀಡ್ತಾ ಇದ್ದಾವೆ. ಇಷ್ಟು ಪಠ್ಯಕ್ರಮ ಚೌಕಟ್ಟಿನಿಗೆ ಆಯಿತು. ಇವಾಗ NCF 2005ರ ವಿಶೇಷ ಒಂದು ಮಾರ್ಗದರ್ಶಕ ತತ್ವಗಳೇನಿದ್ದಾವೆ ಏನು ಹೇಳಿದೆ NCF ಅಂತೇಳಿ ನೋಡಿರಿ. ಶಾಲೆಯ ಹೊರಗಿನ ವಾತಾವರಣಕ್ಕೆ ಜ್ಞಾನವನ್ನು ನೋಡ್ಬೇಕು, ನಾವು ಸಂಯೋಜನೆಗೊಳಿಸಬೇಕು, ಅದರೊಂದಿಗೆ ನೋಡ್ಬೇಕು, ನಾವು ಸೇರಿಸ್ಕೋಬೇಕು ಅಂತ. ಹುರು ಹೊಡೆದು ಅಂದರೆ ಕಂಠಪಾಠ ಕಲಿಸುವ ಸಂವಿಧಾನ ಏನು ಮಾಡ್ತದೆ ಇದು ವಿಧಾನವನ್ನು ಬೇರ್ಪಡಿಸಬೇಕು, ಕಂಠಪಾಠ ಮಾಡಬಾರ್ದು ಅಂತ ಹೇಳ್ತೈತೆ. ಪಠ್ಯಪುಸ್ತಕಗಳು ಮತ್ತು ಪಠ್ಯಕ್ರಮವನ್ನು ಕಲಿಕೆ ಮೀರುವಂತೆ ಮಾಡಿ ಅದನ್ನು ಏನು ಮಾಡಬೇಕು ಸಮೃದ್ಧಗೊಳಿಸಬೇಕು. ಪರೀಕ್ಷಾ ಪದ್ಧತಿಗಳಾಗಿರ್ಬೋದು ಸನ್ನಿವೇಶಕ್ಕೆ ತಕ್ಕಂತೆ ಮಾರ್ಪಾಡು ಮಾಡಿ ಅವುಗಳಲ್ಲಿ ತರಗತಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ನೋಡ್ಕೋಬೇಕು. ಪ್ರಥಮ ಕಲಿಕಾರ್ಥಿಯನ್ನು ಶಾಲೆಯಲ್ಲಿ ಉಳಿಸಿಕೊಳ್ಳಬೇಕು. ಪೂರಕವಾದಂತಹ ವಾತಾವರಣವನ್ನು ನೋಡಬೇಕಿಲ್ಲಿ ಕಲ್ಪಿಸಬೇಕು. ಪಠ್ಯಕ್ರಮವನ್ನು ಮೀರಿ ಮಗುವಿಗೆ ನೋಡಬೇಕು ಜ್ಞಾನವನ್ನು ಬೆಳೆಸಬೇಕು. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಏನು ಮಾಡಬೇಕು ನಾವು ಬೋಧಿಸಬೇಕು.
ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ. ಆರೋಗ್ಯ ಶಿಕ್ಷಣ, ದೈಹಿಕ ಶಿಕ್ಷಣ ಮತ್ತು ಯೋಗವನ್ನು ಪಠ್ಯಕ್ರಮದಲ್ಲಿ ನೋಡಬೇಕು, ಪರಿಗಣಿಸಿ ಎಲ್ಲ ಶಾಲೆಗಳಲ್ಲಿ ನೋಡಬೇಕು, ಜಾರಿಗೆ ತರಬೇಕು. ಅಲ್ಲಲ್ಲಿ ಬಿಡಿಯಾಗಿ ಅನುಷ್ಠಾನಕ್ಕೆ ತರುವ ರೀತಿಯಲ್ಲಿ ನೋಡಬಾರ್ದು. ಪಠ್ಯಕ್ರಮದ ಪ್ರಮುಖವಾದಂತಹ ಒಂದು ಭಾಗ ಏನಂದರೆ ದೈಹಿಕ ಶಿಕ್ಷಣ, ಕ್ರೀಡೆ ಮತ್ತು ಯೋಗ. ನಿಗದಿಪಡಿಸಿದ ಸಮಯವನ್ನು ಯಾವುದೇ ಕಾರಣದಿಂದ ಕಡಿಮೆ ಮಾಡಬಾರ್ದು. ಮಗುವಿನ ಸರ್ವಾಂಗೀಣ ಬೆಳವಣಿಗೆಯ ದೃಷ್ಟಿಯಿಂದ ಆಡಳಿತಗಾರರು ಅಂದರೆ ಸರ್ಕಾರ, ಯೋಜನಾ ನಿರ್ವಾಹಕರು ಈ ವಿಷಯವನ್ನು ನೋಡಬೇಕು, ಅತಿ ಮುಖ್ಯ ಅಂತ ಪರಿಗಣಿಸಿ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಪ್ರಾಥಮಿಕ ಹಂತದಿಂದ ಮಾಧ್ಯಮಿಕ ಹಂತದವರೆಗೆ ಅಂದರೆ 10ನೇ ತರಗತಿ ಒಂದು ಕಡ್ಡಾಯ ವಿಷಯವಾಗಿ, ಉನ್ನತ ಶಿಕ್ಷಣ ಹಂತದಲ್ಲಿ ಐಚ್ಛಿಕ ವಿಷಯ ಮಾಡಬೇಕು, ಕಲಿಸಬೇಕು. ಈಗಿರುವ ಪರಿಸ್ಥಿತಿಗಿಂತ ಭಿನ್ನವಾಗಿ ಇದಕ್ಕೆ ಇತರೆ ವಿಷಯಗಳಂತೆ ಸಮಾನ ದರ್ಜೆಯನ್ನು ನೀಡಬೇಕು. ಪಠ್ಯಕ್ರಮದಲ್ಲಿ ಸೂಚಿತವಾಗಿರುವ ಎಲ್ಲ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪ್ರತಿ ಶಾಲೆಯಲ್ಲಿಯೂ ಸಾಕಷ್ಟು ಭೌತಿಕ ಸ್ಥಳಾವಕಾಶ ಮತ್ತು ಸಲಕರಣೆಗಳು ಲಭ್ಯವಾಗುವಂತೆ ನೋಡ್ಕೋಬೇಕು. NCF 2005ರಲ್ಲಿ 3.361 ಪುಟದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದೆ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಯೋಗ ಎಲ್ಲ ವಿಷಯಗಳು ಸರಿಯಾಗಿ ಮಾಡಬೇಕು, ಸಂಯೋಜಿಸಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಕರ ಒಂದು ಸೇವಾಪೂರ್ವ ತರಬೇತಿಯಲ್ಲಿ ಅಳವಡಿಸಬೇಕು. ಈಗಿರುವ ದೈಹಿಕ ಶಿಕ್ಷಣ ಸಂಸ್ಥೆಗಳ ಕಾರ್ಯ ಸಾಮರ್ಥ್ಯವನ್ನು ಪುನರ್ವಿಮರ್ಶನೆ ಮಾಡಬೇಕು. ಯೋಗವನ್ನು ಶಾಲೆಗಳಲ್ಲಿ ಅಳವಡಿಸಲು ಸಾಧ್ಯವಾಗುವಂತೆ ಅವುಗಳ ಒಂದು ಪಠ್ಯಕ್ರಮ ಮತ್ತು ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ನೋಡಬೇಕು, ಪುನರ್ವಿಮರ್ಶನೆ ಮಾಡಬೇಕಲ್ಲ. ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ NSS, ಸ್ಕೌಟ್ಸ್ ಗೈಡ್ಸ್, NCC, ಭಾರತೀಯ ಸೇವಾದಳ ಇವುಗಳು ದೈಹಿಕ ಶಿಕ್ಷಣದಲ್ಲಿ ನೋಡಬೇಕು, ಸಂಯೋಜನೆ ಆಗುವಂತೆ ನೋಡಿಕೊಳ್ಬೇಕು. ಯೋಗವನ್ನು ಪ್ರಾಥಮಿಕ ಹಂತದಲ್ಲಿಯೇ ಅನೌಪಚಾರಿಕ ರೀತಿಯಲ್ಲಿ ಏನು ಮಾಡಬೇಕು, ಪರಿಚಯಿಸ್ಬೋದು. ಆದರೆ ಆಸನ ಮತ್ತು ಧ್ಯಾನ ವಿಷಯವನ್ನು 6ನೇ ತರಗತಿಯಿಂದ ಔಪಚಾರಿಕವಾಗಿ ನೋಡಬೇಕು, ಪ್ರಾರಂಭಿಸಬೇಕು. ಇಷ್ಟೆಲ್ಲ ಏನಾಗುತ್ತೆ NCF ಇರ್ತೈತೆ. ಆರೋಗ್ಯದ ಜೊತೆಗೆ ನೈರ್ಮಲ್ಯ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಅಂಥೇಳಿ ಈ ಒಂದು NCF ಇರ್ತೈತೆ. ಬ್ಲಾಕ್ ಮಟ್ಟದಲ್ಲಿ ಅಂದರೆ ತಾಲೂಕು ಮಟ್ಟದಲ್ಲಿ ಶಾಲಾ ಆವರಣದಲ್ಲಿ ವಿಶೇಷ ಕ್ರೀಡಾ ಕಾರ್ಯಕ್ರಮಕ್ಕಾಗಿ ಜಾಗವನ್ನು ನಿಗದಿಪಡಿಸಿ ಶಾಲೆ ಪ್ರಾರಂಭವಾಗುವ ಮೊದಲು ಮತ್ತು ಶಾಲೆ ಮುಗಿದ ನಂತರ ಹಾಗೂ ರಜೆ ದಿನಗಳಲ್ಲಿ ನೋಡಬೇಕು. ವಿಶೇಷ ತರಬೇತಿಗಳ ಮಕ್ಕಳಿಗೆ ವಿಶೇಷ ತರಬೇತಿಯನ್ನು ಹಮ್ಮಿಕೊಳ್ಬೇಕು ಮತ್ತು ಕ್ರೀಡಾ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಿ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳ್ತೈತೆ ಈ ಒಂದು NCF. ಸಂವಿಧಾನದ ಮೌಲ್ಯಗಳನ್ನು ಆಧರಿಸಿ ರಾಷ್ಟ್ರೀಯ ಪಠ್ಯಕ್ರಮವನ್ನು ಆಧರಿಸಿ ಪಠ್ಯವಸ್ತು ಹಾಗೂ ವಸ್ತುಗಳನ್ನು ಆಧರಿಸಿ ಪಠ್ಯಪುಸ್ತಕ ರಚನೆಯಾಗುವ ಪ್ರಕ್ರಿಯೆ ನಮ್ಮ ಎಲ್ಲ ಭಾಗಿದಾರರಿಗೆ ನೋಡಬೇಕು, ಅರ್ಥವಾಗಬೇಕೆನ್ನುವುದು ನಮ್ಮ ಆಶಯ ಆಗಿರ್ತೈತಿ. ಗುಣಾತ್ಮಕ ಎಂದರೆ ವ್ಯವಸ್ಥೆಗೆ ತನ್ನನ್ನು ತಾನು ಸುಧಾರಣೆ ಮಾಡಿಕೊಳ್ಳಲು ಇರುವಂತಹ ಸಾಮರ್ಥ್ಯ ಅಂಥೇಳಿ ಯಾವುದು ಇರ್ತದೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಸಂಕ್ಷಿಪ್ತವಾಗಿ ಹೇಳ್ತೈತಿ. ಅದೊಂದ್ರ ಬಗ್ಗೆ ತಿಳ್ಕೊಂಬೋಣ. ನೆಕ್ಸ್ಟ್ ಏನು ಮಾಡೋಣ ಅಂದರೆ RTA ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈಗ NCF ಸಾಕು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಹೇಳಿದ್ದು ಧನ್ಯವಾದಗಳು.